ಬ್ಯಾಕ್ ಟು ಮರಳಿ ಮಡಿಲಿಗೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ಇವತ್ತಿನ ಬ್ಲಾಗ್ನ ನಾನು ಈವ್ನಿಂಗಿಂದ ಶುರು ಮಾಡಿದ್ದೀನಿ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಏನು ಸಹ ಮಾಡಿರಲಿಲ್ಲ ಇವತ್ತು. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಜೊತೆಗೆ ಬಾದಾಮ್ ಪೌಡರ್ನು ಸಹ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ನಾನು ರಾಯನ್ಗೆ ಬಾದಾಮ್ ಪೌಡರ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ, ಟೈಮೇ ಸಿಕ್ಕಿರಲಿಲ್ಲ. ನಾನು ರಾಯನ್ಗೆ ಅವನು 9 ತಿಂಗಳಿದ್ನಲ್ಲ, ಆವಾಗಲಿಂದನೂ ಸಹ ಡ್ರೈ ಫ್ರೂಟ್ಸ್ನ ಕೊಡ್ತಾಯಿದ್ದೀನಿ. ಅಂದರೆ ನಾನು ಈ ಥರ ಪೌಡ್ರನ್ನ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪೌಡರ್ ಥರ ಮಾಡಿಕೊಂಡು ಅವನಿಗೆ ಒಂದು ಸೆರಲಕ್ ಟೈಪ್ ಮಾಡಿಕೊಂಡು ನಾನು ಅವನಿಗೆ ಡ್ರೈ ಫ್ರೂಟ್ಸ್ನೆಲ್ಲ ತಿನ್ನಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅವ್ನಿಗೆ ಅಡ್ಜಸ್ಟ್ ಆಗಿತ್ತು. ಇತ್ತೀಚೆಗಂತೂ ಆ ಥರ ಸೆರಲಕ್ ನಾನು ತಿನ್ನೋದು ಬಿಟ್ಬಿಟ್ಟಿದ್ದಾನೆ. ದೊಡ್ಡವ ಆಗ್ತಾನೆ ಆಗನ್ಸುತ್ತಲ್ಲ, ಏನು ಇಷ್ಟ ಆಗುತ್ತೋ ಅದನ್ನು ಮಾತ್ರ ತಿಂತೇವೆ. ರಾಯನೂ ಅಷ್ಟೇ ತುಂಬಾ ಕ್ಯೂಸಿ ಆಗಿಬಿಟ್ಟಿದ್ದಾನೆ. ಅವನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾತ್ರ ಚೆನ್ನಾಗಿ ತಿಂತಾನೆ, ಇಲ್ಲ ಅಂತಂದರೆ ಸ್ವಲ್ಪನೂ ತಿನ್ನೋದೇ ಇಲ್ಲ. ಇನ್ನು ಬಾದಾಮ್ ಪೌಡರ್ನ 2 ವಿಧಾನದಲ್ಲಿ ಮಾಡ್ಕೊಳ್ತಾರೆ. ಸಿಪ್ಪೆ ತೆಗೆದು ಮಾಡ್ತಾರೆ, ಇಲ್ಲ ಸಿಪ್ಪೆನೂ ಸೇರಿಸ್ಕೊಂಡು ಮಾಡ್ಕೊಳ್ತಾರೆ. ನಾನು ಮಾತ್ರ ಯಾವಾಗಲೂ ಸಿಪ್ಪೆನ ಸೇರಿಸ್ಕೊಂಡೇ ಮಾಡ್ಕೊಳ್ಳೋದು. ಇನ್ನು 2 ಕಪ್ ಬಾದಾಮಿನ ತೊಗೊಂಡು ನಾನು ಒಂದು ಬಾಣಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಬಾದಾಮಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆವಾಗಲೇ ಬಾದಾಮ್ ಪೌಡ್ರು ನಾವು ಎಷ್ಟು ದಿನ ಇಟ್ಟರೂ ಸಹ ಅದು ಕೆಡೋದಿಲ್ಲ. ಈಗ ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು. ರೋಸ್ಟ್ ಆದಂಥ ಬಾದಾಮಿನ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಬಾದಾಮಿನ ನಾವು ಯಾವಾಗಲೂ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು. ಬಾದಾಮಿ ತಣ್ಣಗಾಗೋವರೆಗೂ ಅದೇ ಬಾಣಲಿಗೆ ನಾನು ಒಂದು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಪಿಸ್ತಾನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇವನು ಅಷ್ಟೇ ಸೀಸ್ದೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಗನೆ ಫ್ರೈ ಆಗಿಬಿಡುತ್ತೆ, ಯಾಕಂದರೆ ಬಾಣಲಿನೂ ಸ್ವಲ್ಪ ಕಾದಿರುತ್ತಲ್ಲ, ಹಾಗಾಗಿ ಬೇಗನೆ ಫ್ರೈ ಆಗಿಬಿಡುತ್ತೆ. ಇದಿಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ಸಹ ನಾನು ಬಾದಾಮಿ ಒಳಗಡೆ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಸಹ ಚೆನ್ನಾಗಿ ತಣ್ಣಗಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಕೊಂಡು ನಾನು ಪೌಡರ್ನ ಮಾಡ್ಕೊಳ್ತೀನಿ. ಬಾದಾಮಿನ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಒಂದೇ ಸಲ ಗ್ರೈಂಡ್ ಮಾಡಬಾರ್ದು. ಪಲ್ಸ್ ಮೋಡ್ ಅಂತ ಹೇಳ್ತಾರಲ್ಲ, ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅದು ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೊಬಿಡುತ್ತೆ. ನೋಡಿ, ಇಷ್ಟು ಗ್ರೈಂಡ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಸಕ್ಕರೆನ ಬಳಸ್ತಾ ಇಲ್ಲ, ನಾನು ಕಲ್ ಸಕ್ಕರೆನ ಬಳಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಲ್ ಸಕ್ಕರೆನ ಸೇರಿಸ್ಕೊಂಡು ಅದಕ್ಕೆ 1-2 ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ, ಅಡುಗೆ ಅರಿಶಿನದ ಪುಡಿನ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕೇಸರಿ ದಳನ ಸೇರಿಸ್ಕೊಂಡು ಇವೆಲ್ಲವೂ ಸಹ ನೈಸಾಗಿ ಗ್ರೈಂಡ್ ಆಗಬೇಕು. ಹಾಗೆ ಪಲ್ಸ್ ಮೂಡಲ್ಲಿ ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ನೋಡ್ಬೋದು ಬಾದಾಮ್ ಪೌಡರು ಕಂಪ್ಲೀಟಾಗಿ ರೆಡಿಯಾಗಿದೆ. ನಮ್ಗೆ ಎಷ್ಟು ನೈಸ್ ಬೇಕೋ ಅಷ್ಟು ನೈಸಾಗಿ ನಾವು ಗ್ರೈಂಡ್ ಮಾಡ್ಕೋಬೋದು. ಬಟ್ ನನಗೆ ಇಷ್ಟು ಸಾಕು, ಹಾಗಾಗಿ ನಾನು ಇಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಬಿಟ್ರೆ ಆಗೋಯಿತು. ಬಾದಾಮ್ ಪೌಡರ್ ಎಲ್ಲ ಮಾಡ್ಕೊಂಡಾದಮೇಲೆ ಇನ್ನು ಸ್ನ್ಯಾಕ್ಸಿಗೆ ಅಂತ ಏನು ಮಾಡಿರಲಿಲ್ವಲ್ಲ, ಹಾಗಾಗಿ ಮನೇಲೇ ಜೋಳ ಇತ್ತು, ಅದಕ್ಕೆ ಪಾಪ್ಕಾರ್ನ್ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಡಿಮಾರ್ಟಿಗೆಲ್ಲ ಹೋದಾಗೆಲ್ಲ ನೋಡಿದಾಗೆಲ್ಲ ಅಂದ್ಕೊಳ್ತಿದ್ದೆ ಹೋಗಬೇಕಾದ್ರೆ ಪಾಪ್ಕಾರ್ನ್ ತೊಗೊಂಡು ಹೋಗೋಣ ಅಂತೇಳಿ. ಆದರೆ ರಿಟರ್ನ್ ಬರೋಷ್ಟರಲ್ಲಿ ಲಗೇಜ್ ಎಲ್ಲ ಜಾಸ್ತಿ ಇರ್ತಿತ್ತು. ಅಯ್ಯೋ ಬೇಡ ಬಿಡಪ್ಪ ಅಂತೇಳಿ ಅಂದ್ಕೊಂಡು ಬರ್ತೈತೆ. ಆದರೆ ನಾನು ಲಾಸ್ಟ್ ಟೈಮ್ ಡಿಮಾರ್ಟಿಗೆ ಹೋದಾಗ ಜೋಳನ ತಗೊಂಡು ಬಂದಿದ್ದೆ. ಅದಕ್ಕೆ ಇವತ್ತು ನಾನು ಮನೇಲೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಮನೆ ಬೇಗ ಆಗೋವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಟೈಮ್ ಪಾಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವತ್ತಿನ ಸ್ನ್ಯಾಕ್ಸಿಗೆ ಪಾಪ್ಕಾರ್ನ್ ಜೊತೆಗೆ ಬಾದಾಮ್ ಮಿಲ್ಕ್ನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ನೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ಹಾಗೆಯೇ ರಾಗಿ ಹಿಟ್ಟು ಸಹ ಖಾಲಿಯಾಗಿತ್ತು. ಜಿನ್ನಿಗೆ ಹೋಗಿ ರಾಗಿ ಹಿಟ್ಟನ್ನ ಇಸ್ಕೊಂಡು ಹಾಗೆಯೇ ನನ್ನ ಹಸ್ಬೆಂಡ್ ಮನೆಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಾರೆ. ರಾಯನಂತೂ ಗಾಡೀಲಿ ಕೂತ್ಕೊಳ್ಳೋಕೆ ರೆಡಿನೇ ಇಲ್ಲ. ಅವನು ಯಾವಾಗಲೂ ಅಷ್ಟೇ ಗಾಡೀಲಿ ಹೋಗ್ಬೇಕಾದ್ರೆ ನಿಂತ್ಕೊಂಡು ಅಕ್ಕಪಕ್ಕ ನೋಡೋದಕ್ಕೆ ತುಂಬ ಇಷ್ಟಪಡ್ತಾನೆ. ಆದರೆ ಅವರಪ್ಪ ಕೂತ್ಕೊಂತ ಬೈತಿದ್ದಾರೆ, ಆದರೆ ಅವನು ಕೂತ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಇಲ್ಲಿ ಸಂದೀಪಣ್ಣವ್ರ ಮನೆಗೆ ಬಂದ್ವಿ. ಇಲ್ಲಂತೂ ನಾವು ಸುಮಾರು 1 ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನು ಹಸ್ಬೆಂಡು ಮತ್ತು ಸಂದೀಪಣ್ಣ ಇಬ್ಬರೂ ಚೆಸ್ ಆಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಇವ್ರು ಚೆಸ್ ಆಡೋದು ಕೂತ್ಕೊಂಡ್ರಂತೂ 2 ಆಟ ಚೆಸ್ ಆಡ್ತಾರೆ. ಇನ್ನು ಇವ್ರದ್ದು ಆಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಡಬೇಕಾದ್ರೆ
ಹೇಳ್ತಿದ್ದಾರೆ ರಾಯನು ನಾನು ಸಹ ಚೆಸ್ನ ಆಡ್ತೀನಿ ಅಂತೇಳಿ. ಚೆಸ್ ಬೋರ್ಡ್ನ ಅವನು ಬಿಡೋಂಗೆ ಕಾಣ್ತಿಲ್ಲ. ಅವನು ಸ್ವಲ್ಪ ಹೊತ್ತು ಆಡು ಅಂತ ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬರೋಷ್ಟರಲ್ಲಿ ಸ್ವಲ್ಪ ಟೈಮೇ ಆಗೋಯಿತು. ಇನ್ನು ನೈಟ್ ಊಟಕ್ಕೆ ಸ್ವಲ್ಪ ಬೇಗನೆ ರೆಡಿ ಮಾಡ್ಕೋಬೇಕಾಗಿತ್ತು. ನಮ್ಮನೆ ಸಾಮಾನ್ಯ 8-8:30ಗೆಲ್ಲ ಊಟ ರೆಡಿ ಇರಬೇಕು. ಕುಂಬಳಕಾಯಿ ಇತ್ತು, ಅದನ್ನು ಗೊಜ್ಜು ಮಾಡಿಕೊಂಡು ಮುದ್ದೆನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೈಟು ಆದಷ್ಟು ನಾವು ಮಸಾಲೆನ ಕಡಿಮೆ ಇರುವಂಥ ಸಾಂಬಾರನ್ನೇ ಮಾಡೋದು. ಕುಂಬಳಕಾಯಿ ಅಂದರೆ ತುಂಬಾ ಇಷ್ಟ. ಎಲ್ಲ ತರಕಾರಿಗಳಿಗಿಂತ ನಾನು ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಕುಂಬಳಕಾಯಿನೇ. ಹಾಗೆ ಈ ಕುಂಬಳಕಾಯಿದು ಒಂದು ಸ್ಟೋರಿನೂ ಸಹ ಇದೆ. ನಾನು ಚಿಕ್ಕವಳಾಗಿರ್ಬೇಕಾದ್ರೆ ನಮ್ಮ ಅಕ್ಕನ ಜೊತೆ ಮಾರ್ಕೆಟ್ಗೆ ಹೋಗ್ತಾ ಇದೆ. ನಮ್ಮ ಅಕ್ಕ ಯಾವಾಗ್ಲೂ ತುಂಬಾ ಲೇಟು ತರಕಾರಿ ಎಲ್ಲ ತೊಗೊಳ್ಳೋದು. ನನಗೆ ಅವಳ ಜೊತೆ ವೆಯ್ಟ್ ಮಾಡಿಕೊಂಡು ತರಕಾರಿ ತೊಗೊಂಡು ಬರೋಷ್ಟು ಪೇಷನ್ಸ್ ಇರ್ತಿರ್ಲಿಲ್ಲ. ಅವಳಿಗೆ ರೇಗ್ ಬಿಡ್ತಿದ್ದೆ ಸಡನ್ನಾಗಿ. ಆವಾಗ ನಮ್ಮ ಅಕ್ಕ ಏನು ಮಾಡ್ತಾಯಿದ್ಲು ಅಂದರೆ ಮೊದಲಿಗೆ ಮಾರ್ಕೆಟ್ಗೆ ಹೋದ ತಕ್ಷಣ ಒಂದು ಕುಂಬಳಕಾಯಿನ ತೆಗೆದು ಬ್ಯಾಗಿಗೆ ಹಾಕ್ಬಿಟ್ಟು ನನಗೆ ಕೊಟ್ಬಿಡ್ತಾಯಿದ್ರು. ನಾನು ಕುಂಬಳಕಾಯಿನ ತೊಗೊಂಡಿದ್ದಾಳಲ್ಲ ಅಂಥೇಳಿ ಅವಳು ಎಷ್ಟೊತ್ತು ಮಾರ್ಕೆಟಲ್ಲಿದ್ರೂ ಅಷ್ಟೊತ್ತು ಸುಮ್ಮನೆ ಸಮಾಧಾನದಿಂದ ಇರ್ತಾಯಿದ್ದೆ. ಇನ್ನು ಕುಂಬಳಕಾಯಿ ಗೊಜ್ಜನ್ನ ಮಾಡೋದಕ್ಕೆ ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಹಾಗೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಹಸಿಮೆಣಸಿಕಾಯಿ, ಹಾಗೆ ಒಂದು ಒಣಮೆಣಸಿಕಾಯಿನ ಸೇರಿಸ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ಸೇರಿಸ್ಕೊಂಡ ನಂತರ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ. ಸಾಫ್ಟಾಗಿ ಫ್ರೈ ಆದರೆ ಸಾಕು, ಏನು ಚೆನ್ನಾಗಿ ರೋಸ್ಟ್ ಆಗಬೇಕಂತೇನಿಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿವಾಗ ಟೊಮೊಟೊನ ಸೇರಿಸ್ಕೊಳ್ತೀನಿ. ಈ ಗೊಜ್ಜು ತುಂಬಾ ಬೇಗನೆ ಆಗಿಬಿಡುತ್ತೆ, ಯಾಕಂದರೆ ಕುಂಬಳಕಾಯಿ ಬೇಗ ಬೆಂದ್ಬಿಡುತ್ತಲ್ಲ, ಹಾಗಾಗಿ ಬೇಗನೆ ಮಾಡ್ಕೊಬಿಡ್ಬೋದು. ಇವಾಗ ಚೆನ್ನಾಗಿ ಇದು ಸಾಫ್ಟಾಗಿ ಬೇಯಬೇಕು. ಅಲ್ಲಿವರೆಗೂ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಬೇಯೋದಕ್ಕೆ ಬಿಡ್ತೀನಿ. ಒಂದು 5-6 ನಿಮಿಷ ಇದು ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾನು ಲಿಡ್ನ ಓಪನ್ ಮಾಡ್ತಿದ್ದೀನಿ. ಇದು ಸ್ವಲ್ಪ ನೀರನ್ನ ಬಿಟ್ಕೊಂಡಿದೆ. ಈ ನೀರಲ್ಲಿ ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಸಹ ನಾನು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಿಷ್ಟು ಫ್ರೈ ಆದರೆ ಸಾಕು. ನಾನಿವಾಗ ಕಟ್ ಮಾಡಿಟ್ಕೊಂಡಂಥ ಕುಂಬಳಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲವೂ ಚೆನ್ನಾಗಿ ಬೆರಿಬೇಕು. ಹಾಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ನಾನು ಒಂದು 5 ನಿಮಿಷ ಹೀಗೇ ಬೇಯೋದಕ್ಕೆ ಬಿಡ್ತೀನಿ. ಕುಂಬಳಕಾಯಿ ಬೇಯೋವರೆಗೂ ನಾನು ಇಲ್ಲಿ ರೈಸು ಮತ್ತು ಮುದ್ದೆನ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅನ್ನ ಮುದ್ದೆ ಎರಡಕ್ಕೂ ಸಹ ಇಟ್ಟಾದಮೇಲೆ ನಾನು ಬೇಯೋದಕ್ಕೆ ಇಟ್ಟಿದ್ನಲ್ಲ ಕುಂಬಳಕಾಯಿನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಕುಂಬಳಕಾಯಿ ಸ್ವಲ್ಪ ತೇವಾಂಶ ಜಾಸ್ತಿ ಇರೋದ್ರಿಂದ ನೀರನ್ನ ಬಿಟ್ಕೊಂಡಿರುತ್ತೆ. ನೋಡಿಕೊಂಡು ನಾವು ಗೊಜ್ಜನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಲ್ಲಿ ಪೌಡ್ರು ಇಲ್ಲ ಧನಿಯಾ ಪೌಡ್ರೂ ಸಹ ಸೇರಿಸ್ಕೊಂಡು ಗೊಜ್ಜನ್ನ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಪೌಡರ್ನ ಬಳಸ್ಕೊಂಡು ಗೊಜ್ಜನ್ನ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಗೊಜ್ಜು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಒಂದು 5-6 ನಿಮಿಷ ಬೆಂದ ನಂತರ ನಾನು ಓಪನ್ ಮಾಡಿ ನೋಡ್ತಿದ್ದೀನಿ. ಗೊಜ್ಜು ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಎರಡನ್ನೂ ಸಹ ಸೇರಿಸ್ಕೊಂಡು ಒಂದು ಬಾರಿ ಮಿಕ್ಸ್ ಮಾಡ್ಕೊಬಿಟ್ರೆ ಗೊಜ್ಜು ರೆಡಿಯಾಗಿಬಿಡುತ್ತೆ. ಜಾಸ್ತಿ ನೀರನ್ನ ಸೇರಿಸ್ಕೊಂಡ್ರೆ ಕುಂಬಳಕಾಯಿ ನೀರನ್ನ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ಮೀಡಿಯಮಾಗಿ ನಾವು ನೀರನ್ನ ಸೇರಿಸ್ಕೊಂಡ್ಬಿಟ್ರೆ ಆಗೋಯಿತು. ಇದು ಮುದ್ದೆ, ಅನ್ನ ಮತ್ತು ಚಪಾತಿ, ದೋಸೆ ಇದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಗೊಜ್ಜೆಲ್ಲ ಆದಮೇಲೆ ಮುದ್ದೆನೂ ಸಹ ತಿರುಗಿಸ್ಕೊಳ್ತಾ ಇದ್ದೀನಿ. ರೈಸು ಸಹ ಆಗಿದೆ. ಇವತ್ತಿನ ಊಟಕ್ಕೆ ಮುದ್ದೆ ಜೊತೆಗೆ ಕುಂಬಳಕಾಯಿ ಗೊಜ್ಜು ನನಗೆ ತುಂಬ ಇಷ್ಟವಾದಂಥ ಊಟ ಅಂತಲೇ ಹೇಳ್ಬೋದು. ಇವತ್ತಿನ ಬ್ಲಾಗು ಸಹ ಇಷ್ಟೇ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮುಂದಿನ ಹೊಸ ಬ್ಲಾಗ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.